ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಸ್ಪರ್ಧಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನೀವೇನು ನೋಡ್ತಾ ಇದ್ದೀರಾ ಅಂತ ಅಂದರೆ, ರೀಸೆಂಟಾಗಿ ಏನು PDO ಎಕ್ಸಾಮ್ಸ್ ನಡೆದಿತ್ತಲ್ಲ, ಈ ತಿಂಗಳು 17th ಡೇಟಲ್ಲಿ ಆ PDO ಎಕ್ಸಾಮ್ನ ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ನ ನಾವು ಕೀ ಆನ್ಸರ್ಸ್ ನೋಡ್ತಾ ಹೋಗೋಣ, ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಈ ಕೀ ಆನ್ಸರ್ಸ್ ಏನಿದೆ, ಈ ಕೀ ಆನ್ಸರ್ಸ್ 100% ಕರೆಕ್ಟ್ ಕೀ ಆನ್ಸರ್ಸ್ ಆಗಿರುತ್ತೆ. ಆ್ಯಂಡ್ KPSC ಅವರು ಬಿಟ್ಟಿರುವಂತಹ ಕೀ ಆನ್ಸರ್ಸ್ಗಳು ಏನಿದೆ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಸಾಲ್ವ್ ಮಾಡಿ ಇದನ್ನು ಚೆಕ್ ಮಾಡಿಕೊಂಡು ನಾನು ಈ ವಿಡಿಯೋ ಮಾಡ್ತಾ ಹೋಗ್ತಿದ್ದೀನಿ. ನೀವು KPSC ವೆಬ್ಸೈಟಿಗೆ ಹೋಗಿ ಅಲ್ಲೆಲ್ಲ ಹುಡ್ಕಾಡೋ ಅಂಥ ಅವಶ್ಯಕತೆ ಇಲ್ಲ. ಇಲ್ಲೇ ಆರಾಮಾಗಿ ನೀವು ಆನ್ಸರ್ ನೋಡ್ತಾ ಹೋಗ್ಬೋದು. KPSC ಅವ್ರು ಏನು ಬಿಟ್ಟಿದ್ದಾರೆ ಆ ಕೀ ಆನ್ಸರ್ಸ್ಗಳನ್ನೇ ನಾನಿಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತಿದ್ದೀನಿ. ಸೊ ಯಾರ್ಯಾರಿಗೆ ಇನ್ನೂ ಕೀ ಆನ್ಸರ್ಸ್ ಚೆಕ್ ಮಾಡ್ಕೊಂಡಿಲ್ಲ, ಯಾರ್ಯಾರಿಗೆ ಇನ್ನೂ KPSC ಕೀ ಆನ್ಸರ್ಸ್ ಒಂದ್ಸತಿ ಚೆಕ್ ಮಾಡ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಅವ್ರು ಏನು ಮಾಡ್ತೀರಾ ಅಂತ ಅಂದರೆ, ನಾವು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕೊಟ್ಟಿದ್ದೀನಿ. ಆ ಕಂಪ್ಲೀಟ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂತ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಈ ವಿಡಿಯೋನ ಕಮ್ಯುನಿಕೇಷನ್ ಪೇಪರ್ ಆಗಿರುತ್ತೆ, ಪೇಪರ್ 2 ಕಮ್ಯುನಿಕೇಷನ್ ಪೇಪರ್. ಆ್ಯಂಡ್ ಈ ಪೇಪರ್ ಸೀರೀಸ್ ಬಂದು ಎಸ್ ಸೀರೀಸ್ ಆಗಿರುತ್ತೆ. ಎಸ್ ಸೀರೀಸ್ ಪೇಪರ್ನ ನಾವು ಸಾಲ್ವ್ ಮಾಡ್ತಾ ಹೋಗಿದ್ದೀವಿ, ಚೆಕ್ ಮಾಡ್ತಾ ಹೋಗೋಣ. ಕ್ವಶನ್ ನಂಬರ್ 1. ಈ ಫಸ್ಟ್ ಕ್ವಶನ್ಗೆ ಆನ್ಸರ್ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಕ್ವಶನ್ ನೋಡೋಣ. ಸುಗ್ಗಿಯೊಳುಂಡುದಂ ಕಾರೋಳ್ ಕಾಯುವ ನಿಕ್ಕುಂ ಅಂತ ಕೊಟ್ಟಿದ್ದಾರೆ. ಇದನ್ನ ಹಳೆಗನ್ನಡ ಏನಿದೆ ಹೊಸಗನ್ನಡಕ್ಕೆ ನಾವು ಪರಿವರ್ತಿಸಬೇಕು. ಸೊ ಈ ಕ್ವಶನ್ಗೆ ಆನ್ಸರ್ ನೋಡ್ತಾ ಹೋಗೋದಾದ್ರೆ ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೆಕೆಂಡ್ ಕ್ವಶನ್ ನೋಡ್ತಾ ಹೋಗೋಣ. ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಈ ಕೃತಿಯ ಕರ್ತೃ ಯಾರಪ್ಪ ಅಂತಂದ್ರೆ ಆಪ್ಷನ್ 3 ಮೂಡ್ನಕೂಡು ಚಿನ್ನಸ್ವಾಮಿ ಅವರಾಗಿರ್ತಾರೆ. ಥರ್ಡ್ ಕ್ವಶನ್ ನೋಡ್ತಾ ಹೋಗೋಣ. ಇವನು ಎಂಬ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಇವನು ಎಂಬ ಪದದ ಅರ್ಥ ಬಂದು ಆಪ್ಷನ್ 4 ಸರ್ವನಾಮ ಆಗಿರುತ್ತೆ. ಆಪ್ಷನ್ 4 ಸರ್ವನಾಮ ಕರೆಕ್ಟ್ ಆನ್ಸರ್ ಆಗಿದೆ. ಫೋರ್ತ್ ಕ್ವಶನ್ ನೋಡ್ತಾ ಹೋಗೋಣ. ಅಶ್ರು ಪದದ ಅರ್ಥ ಏನು ಅಂತ ಕೊಟ್ಟಿದ್ದಾರೆ. ಅಶ್ರು ಪದದ ಅರ್ಥ ಬಂದು ಕಣ್ಣೀರು ಆಗಿರುತ್ತೆ. ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗಿದೆ. ಕಣ್ಣೀರು ಎಂಬುದು ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಫಿಫ್ತ್ ಕ್ವಶನ್ ನೋಡ್ತಾ ಹೋಗೋಣ. ಗೆರೆ ಎಳೆದ ಪದದ ಸರಿಯಾದ ಶಬ್ದ ರೂಪವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಗೆರೆ ಎಳೆದ ಪದದ ಸರಿಯಾದ ಶಬ್ದ ರೂಪ ಯಾವುದು ಅಂತ ನೋಡೋದಾದ್ರೆ ಆಪ್ಷನ್ 2 ನ್ಯೂನ್ಯತೆ. ಸ್ಪೆಲ್ಲಿಂಗ್ ಇಲ್ಲಿ ರಾಂಗ್ ಕೊಟ್ಟಿದ್ದಾರೆ, ಅದನ್ನ ನಾವು ಕರೆಕ್ಟ್ ಸ್ಪೆಲ್ಲಿಂಗ್ ಹುಡುಕಬೇಕು. ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿದೆ. ಸಿಕ್ಸ್ತ್ ಕ್ವಶನ್ ನೋಡ್ತಾ ಹೋಗೋಣ. ಇವುಗಳಲ್ಲಿ ಭೂತಕಾಲದ ಪ್ರತ್ಯಯ ಯಾವುದು ಅಂತ ಕೊಟ್ಟಿದ್ದಾರೆ. ಭೂತಕಾಲದ ಪ್ರತ್ಯಯ ಬೇರೆ ಯಾವುದೂ ಅಲ್ಲ, ಆಪ್ಷನ್ 3 ದ. ಉತ್ತದ ಹೂವ. ಉತ್ತ ಅನ್ನೋದು ಪ್ರೆಸೆಂಟು, ಹೂವ ಅನ್ನೋದು ಫ್ಯೂಚರು, ದ ಅನ್ನೋದು ಪಾಸ್ಟ್. ಸೊ ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೆವೆಂತ್ ಕ್ವಶನ್. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ತರ ಕೊಟ್ಟಿದ್ದಾರೆ, ನಾವು ಮ್ಯಾಚ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೆವೆಂತ್ ಒನ್ಗೆ ಕರೆಕ್ಟ್ ಆನ್ಸರ್ ನೋಡೋದಾದ್ರೆ ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗಿದೆ. ನಾನು ಜಾಸ್ತಿ ಕ್ವಶನ್ಸ್ ಓದೋದಕ್ಕೆ ಹೋಗ್ತಾ ಇಲ್ಲ, ಯಾಕೆ ಅಂತಂದ್ರೆ ಕ್ವಶನ್ಸ್ ಆಪ್ಷನ್ಸ್ ಎಲ್ಲ ಓದಕ್ಕೆ ಹೋಗ್ತಾ, ಯಾಕಂದ್ರೆ ಟೈಮ್ ಇಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಏಯ್ತ್ ಕ್ವಶನ್. ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಯಾವ ಪದಕ್ಕೆ ನಾವು ಕನ್ನಡ ಪದ ನೋಡಬೇಕು ಅಂತ ನೋಡ್ತಾ ಹೋಗೋದಾದ್ರೆ ಸರ್ಕ್ಯುಲರ್ ಎಂಬ ಪದಕ್ಕೆ ರಾಜ್ಯದ ಎಲ್ಲಾ ಪದವಿ ಕಾಲೇಜುಗಳಲ್ಲಿ ನಾಡಗೀತೆಯನ್ನು ಕಡ್ಡಾಯವಾಗಿ ಹಾಡಲು ಸೂಚಿಸಿ ಸರ್ಕ್ಯುಲರ್ ಹೊರಡಿಸಿದೆ ಅಂತ ಕೇಳಿದ್ದಾರೆ. ಸರ್ಕ್ಯುಲರ್ ಪದದ ಕನ್ನಡ ಪದ ಯಾವುದು ಅಂತ ಅನ್ನೋದಾದ್ರೆ ಸುತ್ತೋಲೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ನೈನ್ತ್ ಕ್ವಶನ್ ನೋಡ್ತಾ ಹೋಗೋಣ. ಮೋಸಗಾರ ಎಂಬುದು ಏನು ಅಂತ ಕೇಳಿದರೆ, ಯಾವ ನಾಮ ಅಂತ ಕೇಳಿದ್ದಾರೆ. ಮೋಸಗಾರ ಎಂಬುದು ತದ್ದಿತಾಂತ ನಾಮ ಆಗಿರುತ್ತೆ. ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗಿದೆ. 10th ಕ್ವಶನ್ ಏನು ಅಂತ ಕೇಳಿದರೆ, 10th ಕ್ವಶನ್ ವಾಪಿ ಪದದ ತದ್ಭವ ರೂಪ ಏನು ಅಂತ ಕೇಳಿದರೆ. ವಾಪಿ ಪದದ ತದ್ಭವ ರೂಪ ಆಪ್ಷನ್ 2 ಬಾವಿ ಆಗಿರುತ್ತೆ. 11th ಕ್ವಶನ್ ನೋಡ್ತಾ ಹೋಗೋಣ. 11th ಕ್ವಶನ್ ನೋಡ್ತಾ ಹೋಗೋಣ. ಆತ್ಮಾರ್ಥಕ ಸರ್ವನಾಮಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಕೊಟ್ಟಿರೋದ್ರಲ್ಲಿ ಯಾವುದು ಆತ್ಮಾರ್ಥಕ ಸರ್ವನಾಮ ಅಂತ ಅಂದ್ರೆ ತಾನು ಮತ್ತು ತಾವು. ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿದೆ. ಪ್ರಸೂನ ಪದದ ಅರ್ಥ ಕೊಡುವ ಇನ್ನೊಂದು ಪದವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಪ್ರಸೂನ ಪದದ ಅರ್ಥ ಕೊಡುವ ಇನ್ನೊಂದು ಪದ ಯಾವುದಪ್ಪ ಅಂತ ನೋಡೋದಾದ್ರೆ ದುಂಬಿ. ಆನ್ಸರ್ ದುಂಬಿ. ಆಪ್ಷನ್ 4 ದುಂಬಿ ಆಗಿರುತ್ತೆ. ಸಾರಿ ಆಪ್ಷನ್ 3 ಹೂವು ಆಗಿರುತ್ತೆ. 12th ಕ್ವಶನ್ಗೆ ಆನ್ಸರ್ ಹೂವು ಆಗಿರುತ್ತೆ, ದುಂಬಿ ಅಲ್ಲ, ಹೂವು ಆಗಿರುತ್ತೆ. 13th ಕ್ವಶನ್ ನೋಡ್ತಾ ಹೋಗೋಣ. ಈ ಕೆಳಗಿನ ಪದಗಳಲ್ಲಿ ಕಾಗುಣಿತ ಸರಿಯಾಗಿರುವ ಪದ ಯಾವುದು ಅಂತ ಕೇಳಿದರೆ. ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 3 ಕಾಗುಣಿತ ಸರಿಯಾಗಿರುವ
ಪದ ಯಾವುದು ಅನ್ನೋದಾದ್ರೆ ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗಿದೆ. 14ನೇ ಕ್ವಶನ್ ನೋಡ್ತಾ ಹೋಗೋಣ. ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡ ರೂಪವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಯಾವ ಕ್ವಶನ್ಗೆ ಗೆರೆ ಎಳೆದಿದ್ದಾರೆ ಅಂತಂದ್ರೆ ಸಿಲಬಸ್ ಎಂಬ ಕ್ವಶನ್ಗೆ ಗೆರೆ ಎಳೆದಿದ್ದಾರೆ. ಆಪ್ಷನ್ ನೋಡೋದಾದ್ರೆ ಕೆಳಗಡೆ ಬರೋಣ. ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಪಠ್ಯಕ್ರಮ ಎನ್ನುವುದು ಸಿಲಬಸ್ ಪದದ ಕನ್ನಡ ರೂಪವಾಗಿದೆ. ಪಠ್ಯಕ್ರಮ ಎಂಬುದು ಸಿಲಬಸ್ ಪದದ ಕನ್ನಡ ರೂಪವಾಗಿದೆ. 15th ಕ್ವಶನ್ ನೋಡ್ತಾ ಹೋಗೋಣ. ಘಟಿಕೋತ್ಸವ ಎಂದರೆ ಏನು ಅಂತ ಕೇಳಿದರೆ, ಘಟಿಕೋತ್ಸವ ಅಂತ ಅಂದರೆ ಬೇರೆ ಏನೂ ಅಲ್ಲ, ಆಪ್ಷನ್ 4 ಪದವಿ ಪ್ರದಾನ ಮಾಡುವ ಕಾರ್ಯಕ್ರಮ ಆಗಿರುತ್ತೆ. 16th ಕ್ವಶನ್ ನೋಡ್ತಾ ಹೋಗೋಣ. ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ ಆಗಿದೆ. 16th ಕ್ವಶನ್ಗೆ ಆನ್ಸರ್ ನೋಡೋದಾದ್ರೆ ಆಪ್ಷನ್ 3 ಎಂಡ್ ಸಂಧಿ. ಇದು ಪ್ರತ್ಯುತ್ತರ ಅನ್ನೋದು ಯಾವ ಸಂಧಿಗೆ ಉದಾಹರಣೆ ಅಂದ್ರೆ ಎಂಡ್ ಸಂಧಿಗೆ ಉದಾಹರಣೆ ಆಗಿರುತ್ತೆ. 17ನೇ ಕ್ವಶನ್ ನೋಡ್ತಾ ಹೋಗೋಣ. ಕನ್ನಡ ಮೊದಲ ಶಾಸನ ಯಾವ ರಾಜಮನೆತಕ್ಕೆ ಸೇರಿದ್ದು ಅಂತ ಕೇಳಿದ್ದಾರೆ. ಆಪ್ಷನ್ 2 ಕದಂಬ ರಾಜಮನೆತಕ್ಕೆ ಸೇರಿದ್ದಾಗಿದೆ. 17th ಕ್ವಶನ್ ಆಪ್ಷನ್ 2 ಕರೆಕ್ಟ್ ಆನ್ಸರ್. ಕದಂಬರು ಕರೆಕ್ಟ್ ಆನ್ಸರ್ ಆಗಿದೆ. ಗಾದೆಯನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಹರಿಯುವ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕೆ. ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿದೆ. ದೊಣ್ಣೆ ನಾಯಕ ಅನ್ನೋದು 18th ಕ್ವಶನ್ಗೆ ಆನ್ಸರ್ ಆಗಿದೆ. 19th ಕ್ವಶನ್ ನೋಡ್ತಾ ಹೋಗೋಣ. ಅಂಗಿ ತೆಗಿ ಬಾವಿಯಲ್ಲಿ ಈಲಿ. ಒಗಟಿನ ಅರ್ಥ ಏನು ಅಂತ ಕೊಟ್ಟಿದ್ದಾರೆ. ಆ ಒಗಟಿನ ಅರ್ಥ ಏನಪ್ಪಾ ಅಂದ್ರೆ ಕೆಳಗಡೆ ಕೊಟ್ಟಿರೋ ಆಪ್ಷನ್ ನಲ್ಲಿ ಬಾಳೆಹಣ್ಣು. ಬಾಳೆಹಣ್ಣು ಈ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಕರೆಕ್ಟ್ ಆನ್ಸರ್ ಆಗಿದೆ. 20th ಕ್ವಶನ್ ನೋಡ್ತಾ ಹೋಗೋಣ. 20th ಕ್ವಶನ್ ಸ್ಥಾನಪಲ್ಲಟವಾಗಿರುವ ಪದಗಳ ಅರ್ಥಪೂರ್ಣವಾಗಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 4 ಆಗಿರುತ್ತೆ. MLON. ಆಪ್ಷನ್ 4 MLON. 21 ಕ್ವಶನ್ ನೋಡ್ತಾ ಹೋಗೋಣ. ಕುಕ್ಕು ಕೋಳಿ ಕೂಗಿದುದುವಾಗಳ್. ಇದು ಯಾವ ಸ್ವರ ಅಂತ ಕೇಳಿದ್ದಾರೆ. ಆಪ್ಷನ್ 3 ಸ್ಫುತ ಸ್ವರ ಆಗಿರುತ್ತೆ. 21 ಕ್ವಶನ್ಗೆ ಆನ್ಸರ್ ಸ್ಫುತ ಸ್ವರ ಆಗಿರುತ್ತೆ. ಚನ್ನವೀರ ಕಣವಿಯವರು ಸಾನೆಟ್ ಕವಿ ಎಂದು ಪ್ರಸಿದ್ಧರಾಗಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಏನು ಕಾರಣ ಅಂತಂದ್ರೆ ಅವರು ಸುನೀತ ಈ ಸಾನೆಟ್ ಅಂತಂದ್ರೆ ಸುನೀತ ಎಂಬ ಕಾರಣಕ್ಕಾಗಿ ಪ್ರಸಿದ್ಧರಾಗಿದ್ದಾರೆ. ಆಪ್ಷನ್ 3 ಸುನೀತ. ಅರ್ಣ ಎಂದರೆ ಏನು ಅಂತ ಕೇಳಿದರೆ. ಅರ್ಣ ಪದದ ಅರ್ಥ ಬಂದು ಆಪ್ಷನ್ 2 ನೀರು ಅಂತ ಅರ್ಥ. ಅರ್ಣ ಎಂದರೆ ನೀರು ಅಂತ ಅರ್ಥ. ಆಪ್ಷನ್ 2 ನೀರು. ಯಾಮಿನಿ ಎಂದರೆ ಅರ್ಥ ಏನು ಅಂತ ಕೇಳಿದರೆ. ಯಾಮಿನಿ ಎಂದರೆ ಅರ್ಥ ರಾತ್ರಿ ಅಂತ. 24th ಕ್ವಶನ್ಗೆ ಆನ್ಸರ್ ರಾತ್ರಿ. ಯಾಮಿನಿ ಪದದ ಅರ್ಥ ರಾತ್ರಿ. ಆದ್ಯ ವಚನಕಾರರು ಯಾರು ಅಂತ ಕೇಳಿದರೆ. ಆದ್ಯ ವಚನಕಾರರು ಯಾರು ಅಂತ ನೋಡ್ತಾ ಹೋಗೋದಾದ್ರೆ ದೇವರ ದಾಸಿಮಯ್ಯರವರು ಆದ್ಯ ವಚನಕಾರರಾಗಿರ್ತಾರೆ. ಆಪ್ಷನ್ 3 ಕರೆಕ್ಟ್ ಆನ್ಸರ್. 25th ಕ್ವಶನ್ಗೆ ದೇವರ ದಾಸಿಮಯ್ಯ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. 26th ಕ್ವಶನ್ ನೋಡ್ತಾ ಹೋಗೋಣ. ಕುಜು ಪದದ ವಿರುದ್ಧ ಅರ್ಥ ಏನು, ವಿರುದ್ಧ ಪದ ಏನು ಅಂತ ಕೇಳಿದರೆ. ಕುಜು ಪದದ ವಿರುದ್ಧ ಅರ್ಥ ಅಥವಾ ವಿರುದ್ಧ ಪದ ಬಂದು ವಕ್ರ ಆಗಿರುತ್ತೆ. ಆಪ್ಷನ್ 3 ವಕ್ರ. 30th ಕ್ವಶನ್ಗೆ ಕರೆಕ್ಟ್ ಆನ್ಸರ್. ಆಚಾರ ವಿಚಾರ ಎನ್ನುವುದು ಏನು ಅಂತ ಕೇಳಿದರೆ. ಆಚಾರ ವಿಚಾರ ಅನ್ನುವುದು ಜೋಡು ನುಡಿನ ಅಥವಾ ದ್ವಿರುಕ್ತಿನ ಅಂತ ಕೇಳಿದರೆ. ಆಚಾರ ಮತ್ತೆ ವಿಚಾರ ಅನ್ನುವುದು ಜೋಡು ನುಡಿ ಆಗಿರುತ್ತೆ. ಇವುಗಳಲ್ಲಿ ಭಾಮಹ ವಿರಚಿತ ಶಾಸ್ತ್ರ ಗ್ರಂಥವನ್ನು ಗುರುತಿಸಿ ಅಂತ ಕೇಳಿದರೆ. ಭಾಮಹ ವಿರಚಿತ ಶಾಸ್ತ್ರ ಗ್ರಂಥವನ್ನು ಗುರುತಿಸಿ ಅಂತ ಕೇಳಿದರೆ. ಹಂಗಂದ್ರೆ ಏನು ಅಂತ ನೋಡೋದಾದ್ರೆ ಕಾವ್ಯ ಅಲಂಕಾರ. ಕಾವ್ಯ ಅಲಂಕಾರನ ಭಾಮಹ ವಿರಚಿತ ಶಾಸ್ತ್ರ ಗ್ರಂಥವಂತ ಕರೀತಾರೆ. 28 ಕ್ವಶನ್ಗೆ ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗಿರುತ್ತೆ. 29ನೇ ಕ್ವಶನ್ ನೋಡ್ತಾ ಹೋಗೋಣ. ಸಂಸ್ಕೃತದ ಸಹಾಯವನ್ನು ಪಡೆಯದೆ ಕೇವಲ ತದ್ಭವ ಪದಗಳನ್ನು ದೇಶಿ ನುಡಿಗಳನ್ನು ಬಳಸಿಕೊಂಡು ರಚನೆಯಾಗಿರುವ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಅದು ಬೇರೆ ಯಾವ ಕೃತಿನೂ ಅಲ್ಲ, ಕಬ್ಬಿಗರ ಕಾವ. ಕಬ್ಬಿಗರ ಕಾವ ಅನ್ನುವುದು ಕರೆಕ್ಟ್ ಆನ್ಸರ್ ಆಗಿದೆ. ತದ್ಭವ ಮತ್ತೆ ದೇಶಿ ನುಡಿಗಳನ್ನ ಮಾತ್ರ ಒಳಗೊಂಡಿದೆ. ಇರ್ದಿಗೆ +1 ಇದು ಯಾವ ರೀತಿಯ ಸಮಾಸ ಅಂತ ಕೇಳಿದ್ದಾರೆ. ಇರ್ದಿಗೆ +1 ಅನ್ನೋದು ಯಾವ ರೀತಿಯ ಸಮಾಸನೂ ಅಲ್ಲ, ಬೇರೆ ಯಾವ ಸಮಾಸನೂ ಅಲ್ಲ, ಕ್ರಿಯಾ ಸಮಾಸ ಆಗಿರುತ್ತೆ. ಆಪ್ಷನ್ 3 ಕ್ರಿಯಾ ಸಮಾಸ. ಪಲ್ಲವ ಎಂಬ ಶಬ್ದವನ್ನು ಏನಂತ ಗ್ರಹಿಸಬಹುದು ಅಂತ ಕೇಳಿದರೆ. ಪಲ್ಲವ ಎಂಬ ಶಬ್ದವನ್ನು ನಾವು ಚಿಗುರು ಅಂತನೂ ಸಹ ನಾವು ಗ್ರಹಿಸಬಹುದು. ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗಿದೆ. ಚಿಗುರು. 31 ಕ್ವಶನ್ಗೆ ಚಿಗುರು ಆನ್ಸರ್. ಮಿಲಿಂದ ಎಂದರೆ ಏನು ಅಂತ ಕೇಳಿದರೆ. ಮಿಲಿಂದ ಅಂದರೆ ಆ ಪದದ ಅರ್ಥ ಏನು ಅಂತ ಕೇಳಿದರೆ. ಮಿಲಿಂದ ಪದದ ಅರ್ಥ ದುಂಬಿ ಆಗಿರುತ್ತೆ. ಆಪ್ಷನ್ 4 ದುಂಬಿ ಆಗಿದೆ. ಷಟ್ಪದಿಯ ಲಯ ಅಂತ ಕೇಳಿದರೆ. ಷಟ್ಪದಿಯ ಲಯ ಬೇರೆ ಯಾವುದು ಅಲ್ಲ, 4 ಮಾತ್ರೆ ಆಗಿರುತ್ತೆ.
ತ್ರಿಪದಿ ಯಾವ ಸ್ಥಾನಗಳಲ್ಲಿ ಬ್ರಹ್ಮಗಣ ಉಂಟು ಅಂತ ಕೇಳಿದ್ದಾರೆ. 6 ಮತ್ತು 10ನೇ ಸ್ಥಾನಗಳಲ್ಲಿ ಬ್ರಹ್ಮಗಣ ಇರುತ್ತೆ. ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿದೆ. 35ನೇ ಕ್ವಶನ್ ನೋಡ್ತಾ ಹೋಗೋದಾದ್ರೆ ಸತತ ನಸರರ ಮತ್ತು ಒಂದ್ ಗುರು ಗಣ ವಿನ್ಯಾಸದ ಛಂದೋಬಂಧ ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಮಹಾಸ್ರಗ್ದಾರ ಅಂದ್ರೆ ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗಿದೆ. ಮಹಾಸ್ರಗ್ದಾರ ವೃತ್ತ ಆಗಿದೆ. ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗಿದೆ. ಇಲ್ಲಿವರೆಗೂ ಕನ್ನಡ ಕಮ್ಯುನಿಕೇಶನ್ ಪೇಪರ್ ಏನ್ ಕೊಟ್ಟಿದ್ರು ಕನ್ನಡ ಕಮ್ಯುನಿಕೇಶನ್ ಪೇಪರ್ ಸಾಲ್ವ್ ಮಾಡಿದ್ದಾಗಿದೆ. ನೆಕ್ಸ್ಟ್ ಇಂಗ್ಲಿಷ್ ಕ್ವಶನ್ ಪೇಪರ್ ನೋಡ್ತಾ ಹೋಗೋಣ. ಇಂಗ್ಲಿಷ್ ಕ್ವಶನ್ ಪೇಪರ್ ತುಂಬಾ ಲಾಂಗ್ ಪ್ಯಾಸೇಜಸ್, ಲಾಂಗ್ ಕ್ವಶನ್ಸ್ ಕೊಟ್ಟಿರೋದ್ರಿಂದ ಓದೋದಕ್ಕೆ ಹೋಗಲ್ಲ. ಜಸ್ಟ್ ನಾನು ಕ್ವಶನ್ ನಂಬರ್ ಹೇಳ್ತಾ ಆನ್ಸರ್ ಹೇಳ್ತಾ ಹೋಗ್ತೀನಿ, ನೀವು ಚೆಕ್ ಮಾಡ್ಕೊಂತ ಹೋಗಿ. 36th ಕ್ವಶನ್ ಏನ್ ಕೊಟ್ಟಿದ್ದಾರೆ, 36th ಕ್ವಶನ್ಗೆ ಆನ್ಸರ್ ಏನು ಅಂತ ನೋಡ್ತಾ ಹೋಗೋಣ. ಕ್ವಶನ್ಗೆ ಆನ್ಸರ್ ನೋಡ್ತಾ ಹೋಗೋದಾದ್ರೆ ಆಪ್ಷನ್ 4 36th ಕ್ವಶನ್ಗೆ ಆನ್ಸರ್ ಆಗಿರುತ್ತೆ. ಕನ್ವಿನ್ಸಿಂಗ್ ಪೀಪಲ್ ದಟ್ ಇಟ್ ಈಸ್ ನೆಸಸರಿ ಟು ಬಿ ಇನ್ವಾಲ್ವ್ಡ್ ಇನ್ ಅ ವಾರ್ ಟು ಡಿಫೆಂಡ್ ದೇರ್ ಲೈಫ್ಸ್, ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. 37th ಕ್ವಶನ್ ನೋಡ್ತಾ ಹೋಗೋದಾದ್ರೆ 37th ಕ್ವಶನ್ಗೆ ಆನ್ಸರ್ ಬಂದು ಆಪ್ಷನ್ 3 ಆಗಿರುತ್ತೆ. 37 ಕ್ವಶನ್ ಆಪ್ಷನ್ 3 ಇವಿಲ್ ಎಫೆಕ್ಟ್ ಈಸ್ ದ ಆನ್ಸರ್. 38 ಕ್ವಶನ್ and the correct answer is 38th question correct answer is option 2 condemnable as war or against the basic principle of democracy. 38th question option 2 is the correct answer. 39 question intellectual robbery means anta kelidare. 39th ಗೆ ಆನ್ಸರ್ ಬಂದು ಆಪ್ಷನ್ 1 taking away the ability to think critically about the pros and cons of the action. 40th one ನೋಡ್ತಾ ಹೋಗೋಣ. 40th ಗೆ ಕರೆಕ್ಟ್ ಆನ್ಸರ್ ನೋಡ್ತಾ ಹೋಗೋದಾದ್ರೆ 40th ಕ್ವಶನ್ಗೆ ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗಿರುತ್ತೆ. devaluing the pain of others in the name of race, religion, caste, creed, etc. 41 ಕ್ವಶನ್ ನೋಡ್ತಾ ಹೋಗೋಣ. 41 ಮತ್ತೆ 42 ಇದು ಡಿಫ್ರೆಂಟ್ ಕ್ವಶನ್ ಆಗಿರುತ್ತೆ, ಚೆಕ್ ಮಾಡ್ಕೊಳ್ಳಿ. 41 ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 1 ಯು ವಿಲ್ ಬಿ given a certificate of participation by the organization and the conference towards the end of the conference. ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗಿರುತ್ತೆ 41 ಕ್ವಶನ್ಗೆ. 42 ಕ್ವಶನ್ಗೆ ಆನ್ಸರ್ಸ್ ನೋಡ್ತಾ ಹೋಗೋಣ. ಗೋವಿಂದರಾಜು ಹ್ಯಾಸ್ ಥಾಟ್ ಗ್ರಾಮರ್ ಫಾರ್ ದ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಅಂತ ಕೇಳಿದ್ದಾರೆ. 42 ಕ್ವಶನ್ಗೆ ಆನ್ಸರ್ ಏನಪ್ಪಾ ಅಂತಂದ್ರೆ ಆಪ್ಷನ್ 1 ಗ್ರಾಮರ್ ಹ್ಯಾಸ್ ಬೀನ್ ಥಾಟ್ ಬೈ ಗೋವಿಂದರಾಜು ಫಾರ್ ದ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ ಆಗಿರುತ್ತೆ. 43 ಕ್ವಶನ್ ನೋಡ್ತಾ ಹೋಗೋಣ. ದ ಇನ್ಸ್ಟಿಟ್ಯೂಷನ್ ಇಸ್ ಗಿವಿಂಗ್ ಕ್ರೆಡಿಟ್ ಟು ದ ಫೌಂಡರ್ ವಿಚ್ ಈಸ್ ದ ಕರೆಕ್ಟ್ ಪ್ಯಾಸಿವ್ ವಾಯ್ಸ್ ಅಂತ ಕೇಳಿದ್ದಾರೆ. 43 ಕ್ವಶನ್ಗೆ ಆನ್ಸರ್ ಏನಪ್ಪಾ ಅಂತ ಅಂದ್ರೆ ಆಪ್ಷನ್ 1 ಆಗಿರುತ್ತೆ. ದ ಫೌಂಡರ್ ಈಸ್ ಬೇಯಿಂಗ್ ಗಿವನ್ ದ ಕ್ರೆಡಿಟ್ ಬೈ ದಿ ಇನ್ಸ್ಟಿಟ್ಯೂಷನ್. 44th ಕ್ವಶನ್ ನೋಡ್ತಾ ಹೋಗೋಣ. ಚೂಸ್ ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಫಾರ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ರೆಸ್ಪೆಕ್ಟಿವ್ ಆರ್ಡರ್ ಟು ಫಾರ್ಮ್ ಆಂಟೋನಿಮ್ಸ್ ಅಂತ ಕೇಳಿದ್ದಾರೆ. 44 ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 1 ಆಗಿರುತ್ತೆ. ಫಾರ್ಟಿ-ಫಿಫ್ತ್ ಕ್ವಶನ್ ನೋಡ್ತಾ ಹೋಗೋಣ. 45th ಕ್ವಶನ್ಗೆ ಆಪ್ಷನ್ಸ್ ನೋಡ್ತಾ ಹೋಗೋದಾದ್ರೆ ಆನ್ಸರ್ ನೋಡೋದಾದ್ರೆ ಆಪ್ಷನ್ 4 he applied for many jobs because he knew that depending for success on any one person or a plan is not good. and 46th ಕ್ವಶನ್ ನೋಡೋದು 46th ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ 4 born in wealth and luxury. ಫೋರ್ತ್ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗಿದೆ. 47 ಕ್ವಶನ್ಗೆ ಆನ್ಸರ್ ನೋಡೋಣ. ಆಪ್ಷನ್ 3 47ಗೆ ಕರೆಕ್ಟ್ ಆನ್ಸರ್ ಆಗಿದೆ. 48ಗೆ ಕರೆಕ್ಟ್ ಆನ್ಸರ್ ನೋಡೋದಾದ್ರೆ
ಆಪ್ಷನ್ 3 48ಗೆ ಕರೆಕ್ಟ್ ಆನ್ಸರ್ ಆಗಿದೆ. ಅಂಡ್ 49th ಕ್ವಶನ್ಗೆ ಆನ್ಸರ್ ಚೆಕ್ ಮಾಡೋಣ. 49ಗೆ ಏನು ಕೊಟ್ಟಿದ್ದಾರೆ, ವಾಟ್ ಈಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದ ಫಾಲೋಯಿಂಗ್ ಬ್ಲ್ಯಾಂಕ್ ಅಂತ ಕೊಟ್ಟಿದ್ದಾರೆ. 49ಗೆ ಫಸ್ಟ್ ಆನ್ಸರ್ ಬಂದು ಪೊಟೆನ್ಷಿಯಲ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. 50ಗೆ ಕರೆಕ್ಟ್ ಆನ್ಸರ್ ನೋಡೋಣ. 50th ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 1 ಅಪೀಲಿಂಗ್. 51ಗೆ ಕರೆಕ್ಟ್ ಆನ್ಸರ್ ಬಂದು ಸೆನ್ಸಿಬಲ್. 52ಗೆ ಕರೆಕ್ಟ್ ಆನ್ಸರ್ ಚೆಕ್ ಮಾಡೋಣ. ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗಿದೆ. 53ಗೆ ಕರೆಕ್ಟ್ ಆನ್ಸರ್ ಚೆಕ್ ಮಾಡೋಣ. ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗಿದೆ. 54th ಸಬ್ಜೆಕ್ಟಿಗೆ ಚೆಕ್ ಮಾಡ್ತಾ ಹೋಗೋಣ. 54th ಕ್ವಶನ್ಗೆ ಆನ್ಸರ್ ನೋಡ್ತಾ ಹೋಗೋದಾದ್ರೆ ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿದೆ. 54ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ 2 ಆಗಿದೆ. 55ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ 4 ಆಗಿದೆ. 55th ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 4 ಆಗಿದೆ, SQPR. 56th ಕ್ವಶನ್ ಚೆಕ್ ಮಾಡೋಣ. 56th ಕ್ವಶನ್ PQRS ಕೊಟ್ಟಿದ್ದಾರೆ. ಸೊ ಕ್ವಶನ್ ಓದೋದಕ್ಕೆ ಹೋಗಲ್ಲ, ಜಸ್ಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ. 56th ಕ್ವಶನ್ಗೆ ಆನ್ಸರ್ ಬಂದು ಆಪ್ಷನ್ 1 PRSQ. 57th ಕ್ವಶನ್ಗೆ ಆನ್ಸರ್ ಏನು ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡೋಣ. ಆಪ್ಷನ್ 1 QPSR. 57ಗೆ ಕರೆಕ್ಟ್ ಆನ್ಸರ್ QPSR. 58ಗೆ ಕರೆಕ್ಟ್ ಆನ್ಸರ್ ಚೆಕ್ ಮಾಡೋಣ. 58ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ 3 QSRP. 59th one ಆನ್ಸರ್ ಚೆಕ್ ಮಾಡೋಣ. 59th one ಏನಂತ ಕೊಟ್ಟಿದ್ದಾರೆ, ಸ್ಟಡಿ ಆಫ್ ರಿಲಿಜನ್ ಈಸ್ ಅಂತ ಕೊಟ್ಟಿದ್ದಾರೆ. 59th ಕರೆಕ್ಟ್ ಆನ್ಸರ್ ಆಪ್ಷನ್ 2 ಥಿಯೋಲಜಿ. 59th ಕರೆಕ್ಟ್ ಆನ್ಸರ್ ಆಪ್ಷನ್ 2 ಥಿಯೋಲಜಿ. 60th ಕರೆಕ್ಟ್ ಆನ್ಸರ್ ಚೆಕ್ ಮಾಡೋಣ. 60th ಕರೆಕ್ಟ್ ಆನ್ಸರ್ ಆಪ್ಷನ್ 1 ಡೆರೋಗೇಟರಿ. ಆಪ್ಷನ್ 1 ಡೆರೋಗೇಟರಿ. 61 ಕ್ವಶನ್ಗೆ ಆನ್ಸರ್ ಚೆಕ್ ಮಾಡೋದಾದ್ರೆ ಆಪ್ಷನ್ 4 ಸ್ಟ್ರಾಂಗ್. 61ಗೆ ಆಪ್ಷನ್ 4 ಸ್ಟ್ರಾಂಗ್. 62ಗೆ ಆಪ್ಷನ್ 1 ಅನ್ಪ್ರಾಫಿಟಬಲ್. ಆಪ್ಷನ್ 1 ಅನ್ಪ್ರಾಫಿಟಬಲ್. 63ಗೆ ಕರೆಕ್ಟ್ 63 ಆನ್ಸರ್ ಚೆಕ್ ಮಾಡೋಣ. 63ಗೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 1 A and B ಓನ್ಲಿ. ಆಪ್ಷನ್ 1 A and B ಓನ್ಲಿ. 64ಗೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 2 A and C ಓನ್ಲಿ. 65ಗೆ ಕರೆಕ್ಟ್ ಆನ್ಸರ್ ಬಂದು 65ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ 3 B and D ಓನ್ಲಿ. ಆಪ್ಷನ್ 3 B and D ಓನ್ಲಿ. 66ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. 63ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. 67ಗೆ ಕರೆಕ್ಟ್ ಆನ್ಸರ್ ಚೆಕ್ ಮಾಡ್ತಾ ಹೋಗೋಣ. ಕನ್ನಿಂಗ್ ಬಿಹೇವಿಯರ್ ಇಸ್ ನಾಟ್ ಅಕ್ಸೆಪ್ಟಬಲ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಮೇಲ್ಗಡೆ ಇನ್ನೊಂದು ಇನ್ಸಿಡಿಯಸ್ ಅಂತ ಕೊಟ್ಟಿದ್ದಾರೆ. 67ಗೆ ಆನ್ಸರ್ ಏನು ಅಂತ ಚೆಕ್ ಮಾಡ್ತಾ ಹೋಗೋಣ. ಆಪ್ಷನ್ 2 ಡಿಸಿಪ್ಟಿವ್ ಅನ್ನೋದು ಕರೆಕ್ಟ್. ಬೋತ್ ಎರಡು ಕ್ವಶನ್ಸ್ಗೂ ಸೇಮ್ ಮೀನಿಂಗ್ ಕೊಡುವಂಥದ್ದು ಅನ್ನೋದಾದ್ರೆ ಡಿಸಿಪ್ಟಿವ್ ಅನ್ನೋದು. 68th one ಚೆಕ್ ಮಾಡೋಣ. 68ಗೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 1 ಡೆಲ್ಯೂಜ್.
69th ಒನ್ಗೆ ಕರೆಕ್ಟ್ ಆನ್ಸರ್ ಏನು ಅಂತ ಚೆಕ್ ಮಾಡೋಣ. ಆಪ್ಷನ್ 2 ಪರ್ಸೀವಬಲ್. 70ಗೆ ಆನ್ಸರ್ ಚೆಕ್ ಮಾಡ್ತಾ ಹೋಗೋಣ. ಆಪ್ಷನ್ 2 ಆರ್ ದೇ. ಇಷ್ಟು ಇಂಗ್ಲಿಷ್ ಕೀ ಆನ್ಸರ್ ಆಗಿರುತ್ತೆ. ಇಂಗ್ಲಿಷ್ ಕೀ ಆನ್ಸರ್ ಇಲ್ಲಿ ನಾನು ಕ್ವಶನ್ಸ್ ಓದೋದಕ್ಕೆ ಹೋಗಿಲ್ಲ, ಯಾಕೆ ಅಂತಂದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಲೆಂತಿ ಕ್ವಶನ್ಸ್ ಇರೋದ್ರಿಂದ ನಾನು ಕ್ವಶನ್ಸ್ ಓದಕ್ಕೆ ಹೋಗ್ಲಿಲ್ಲ, ಇನ್ನು ತುಂಬಾ ಟೈಮ್ ತಗೊಳುತ್ತೆ. ಜಸ್ಟ್ ಕ್ವಶನ್ ನಂಬರ್ ಹೇಳಿ ಆನ್ಸರ್ ಹೇಳ್ತಾ ಹೋಗಿದ್ದೀನಿ, ನೀವು ಚೆಕ್ ಮಾಡ್ತಾ ಹೋಗಿ. ಬೇರೆ ಸೀರೀಸ್ ಅವ್ರು ಏನ್ ಮಾಡ್ತೀರಾ ಕ್ವಶನ್ ವೈಸ್ ಒಂದ್ಸತಿ ಚೆಕ್ ಮಾಡ್ಕೊಂತ ಹೋಗಿ. ನೆಕ್ಸ್ಟ್ ಕಂಪ್ಯೂಟರ್ ನೋಡ್ತಾ ಹೋಗೋಣ. ಕಂಪ್ಯೂಟರ್ ಅಲ್ಲಿ ಏನೇನು ಕೇಳಿದ್ದಾರೆ ಅಂತ. ಪಿಸಿಯಲ್ಲಿ ಡಿಜಿಟಲ್ ಆಡಿಯೋವನ್ನು ಸಂಗ್ರಹಿಸಲು ಆಡಿಯೋ ಫೈಲ್ ಮಾನದಂಡವಾಗಿ ಮೈಕ್ರೋಸಾಫ್ಟ್ ಮತ್ತು ಐಬಿಎಂ ಜಂಟಿಯಾಗಿ ಡ್ಯಾಶ್ ಫಾರ್ಮೆಟ್ ಅನ್ನು ವೃದ್ಧಿಪಡಿಸಿದೆ ಅಂತ ಕೊಟ್ಟಿದ್ದಾರೆ. ಆಡಿಯೋನ ಸಂಗ್ರಹಿಸಲು ಆಡಿಯೋ ಫೈಲ್ ನ ಏನಂತ ಇದನ್ನ ಕೊಟ್ಟಿದ್ದಾರೆ. 71ಗೆ ಕರೆಕ್ಟ್ ಆನ್ಸರ್ ಬಂದು ವಾವ್ ಡಾಟ್ WAV ವ್ಯಾವ್ ಡಾಟ್. ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿದೆ. 72 ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಏನು ಅಂತ ಚೆಕ್ ಮಾಡೋಣ. ವಿಂಡೋಸ್ ಅಪ್ಲಿಕೇಶನ್ಗಳು ಯಾವಾಗಲೂ ಸೇರಿರುವುದು ಅಂತ ಕೊಟ್ಟಿದ್ದಾರೆ. ವಿಂಡೋಸ್ ಅಪ್ಲಿಕೇಶನ್ಗಳು ಯಾವಾಗಲೂ ಸೇರುವುದು ಏಂತಕ್ಕೆ ಅಂತ ನೋಡೋದಾದ್ರೆ ಸಿಸ್ಟಮ್ ಸಾಫ್ಟ್ವೇರ್ ಎಕ್ಸಿಕ್ಯೂಟಬಲ್ ಫೈಲ್ಸ್ ಆಗಿರುತ್ತೆ. 72ಗೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 3 ಎಕ್ಸಿಕ್ಯೂಟಬಲ್ ಫೈಲ್ಸ್ ಆಗಿರುತ್ತೆ. ಎಕ್ಸಿಕ್ಯೂಟಬಲ್ ಫೈಲ್ಸ್. ಅಂಡ್ 73 ಕ್ವಶನ್ ನೋಡ್ತಾ ಹೋಗೋಣ. MS ವರ್ಡ್ ಪ್ರೊಸೆಸರ್ ನಲ್ಲಿ ದಾಖಲೆಗಳ ಬರಹವನ್ನು ಪರಿಶೀಲಿಸಲು ಮತ್ತು ಸುಧಾರಿಸುವ ಅತಿ ಪ್ರಮುಖ ಕಾರ್ಯವನ್ನು ಯಾವುದು ನಿರ್ವಹಿಸುತ್ತದೆ ಅಂತ ಕೇಳಿದ್ದಾರೆ. 73ಗೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 4 ಮೇಲಿನ ಎಲ್ಲವೂ. 74th ಒನ್ ಕ್ವಶನ್ ನೋಡ್ತಾ ಹೋಗೋಣ. ಡಾಕ್ಸ್ ಫೈಲ್ ನೇಮ್ ಎಕ್ಸ್ಟೆನ್ಷನ್ ಹೊಂದಿರುವ ಫೈಲ್ಗಳನ್ನು ಯಾವ ಅಪ್ಲಿಕೇಶನ್ ಪ್ರೋಗ್ರಾಮ್ ನಲ್ಲಿ ತೆರೆಯಬಹುದು ಅಂತ ಕೇಳಿದ್ದಾರೆ. MS ವರ್ಡ್ ನಲ್ಲಿ ತೆರೆಯಬಹುದು. ಆಪ್ಷನ್ 3 ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. 75th ಕ್ವಶನ್ ನೋಡೋಣ. MS ವರ್ಡ್ ನಲ್ಲಿ ಸೂಪರ್ ಸ್ಕಿಪ್ಪಿಂಗ್ ಅನ್ನು ಶಾರ್ಟ್ಕಟ್ ಕೀ ಅನುಕ್ರಮವನ್ನು ಬಳಸಿಕೊಂಡು ಸಾಧಿಸಬಹುದು. ಡ್ಯಾಶ್ ಶಾರ್ಟ್ಕಟ್ ಕೀ ಅಂತ ಕೊಟ್ಟಿರೋ ಸೂಪರ್ ಸ್ಕಿಪ್ಪಿಂಗ್ ನ. 75th ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಬಂದು ಕಂಟ್ರೋಲ್ ಶಿಫ್ಟ್ ಪ್ಲಸ್. ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗಿದೆ. 76th ಕ್ವಶನ್. ಆಯ್ಕೆ ಮಾಡಲಾಗದ ಅಕ್ಷರಕ್ಕೆ ಸಬ್ಸ್ಕ್ರಿಪ್ಟ್ ಎಫೆಕ್ಟ್ ಅನ್ನು ಅನ್ವಯಿಸಲು ಶಾರ್ಟ್ಕಟ್ ಕೀ ಯಾವುದು ಅಂತ ಕೊಟ್ಟಿದ್ದಾರೆ. 76th ಒನ್ಗೆ ಆಪ್ಷನ್ ಬಂದು ಆಪ್ಷನ್ 1 ಆಗಿರುತ್ತೆ. ಕಂಟ್ರೋಲ್ ಈಕ್ವಲ್ ಸಬ್ಸ್ಕ್ರಿಪ್ಟ್ ಕೀ ಎಫೆಕ್ಟ್ ಅನ್ನು ಅನ್ವಯಿಸಲು. 77th ಕ್ವಶನ್ 1 ಚೆಕ್ ಮಾಡ್ತಾ ಹೋಗೋಣ. MS ವರ್ಡ್ ದಾಖಲೆಗಳನ್ನು ಸೆಲೆಕ್ಟ್ ಆಲ್ ದ ಟೆಕ್ಸ್ಟ್ ಆಯ್ಕೆಯನ್ನು ಬಳಸಲು ಉಪಯೋಗಿಸುವ ಶಾರ್ಟ್ಕಟ್ ಕೀ ಅಂತ ಕೇಳಿದ್ದಾರೆ. ಕಂಟ್ರೋಲ್ A. 77ಗೆ ಆಪ್ಷನ್ ಬಂದು ಕಂಟ್ರೋಲ್ A ಆಗಿರುತ್ತೆ. ಎಲ್ಲಾ ಫೈಲ್ ನ ಸೆಲೆಕ್ಟ್ ಮಾಡೋಕೆ ನಾವು ಕಂಟ್ರೋಲ್ A ಯೂಸ್ ಮಾಡ್ತೀವಿ. ಕಾಲಾವಧಿಯಲ್ಲಿ ಟ್ರೆಂಡ್ಗಳನ್ನು ತೋರಿಸಲು ಎಕ್ಸೆಲ್ ನಲ್ಲಿ ಅತ್ಯಂತ ಸೂಕ್ತವಾದ ಚಾರ್ಟ್ ಪ್ರಕಾರವು ಯಾವುದಾಗಿದೆ ಅಂತ ಕೊಟ್ಟಿದ್ದಾರೆ. ಲೈನ್. 78th ಕ್ವಶನ್ಗೆ ಆಪ್ಷನ್ 3 ಲೈನ್ ಕರೆಕ್ಟ್ ಆನ್ಸರ್ ಆಗಿದೆ. 79 ಕ್ವಶನ್ಗೆ ಆನ್ಸರ್ ಚೆಕ್ ಮಾಡೋಣ. MS ಆಫೀಸ್ ಸೂಟ್ ನಲ್ಲಿ ಲಭ್ಯವಿರುವ ವಿಶ್ವದ ಅತ್ಯಂತ ವ್ಯಾಪಕವಾಗಿ ಬಳಸಲಾಗುವ ಈ ಸ್ಪ್ರೆಡ್ಶೀಟ್ ಪ್ರೋಗ್ರಾಂ ಯಾವುದು ಅಂತ ಕೊಟ್ಟಿದ್ದಾರೆ. ಈ ಸ್ಪ್ರೆಡ್ಶೀಟ್ ಪ್ರೋಗ್ರಾಂ ಯಾವುದು ಅಂತ ಚೆಕ್ ಮಾಡೋದಾದ್ರೆ ಆಪ್ಷನ್ 2 MS ಎಕ್ಸೆಲ್ ಆಗಿರುತ್ತೆ. 80th MS ಎಕ್ಸೆಲ್ ನಲ್ಲಿ ಕಾಲಂನ ಗರಿಷ್ಠ ಅಗಲ ಎಷ್ಟು ಅಂತ ಕೊಟ್ಟಿದ್ದಾರೆ. ಕಾಲಂನ ಗರಿಷ್ಠ ಅಗಲ ಎಷ್ಟಾಗಿರುತ್ತೆ ಅಂತಂದ್ರೆ 80th ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಲಿಮಿಟ್ ಅನ್ನೋದಿಲ್ಲ MS ಎಕ್ಸೆಲ್ ನಲ್ಲಿ. 81th ಕ್ವಶನ್ಗೆ ಕ್ವಶನ್ ಚೆಕ್ ಮಾಡೋಣ. ಕೆಳಗೆ ಪಟ್ಟಿ ಮಾಡಲಾದ ಕಾರ್ಯಗಳಲ್ಲಿ MS ಎಕ್ಸೆಲ್ ನಲ್ಲಿ ಸಂಖ್ಯಾಶಾಸ್ತ್ರೀಯ ಕಾರ್ಯವಲ್ಲದ ಕಾರ್ಯವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 4. 81ಗೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 4. ಅದು ಸಾರ್ಟ್ ಆಗಿರುತ್ತೆ, ಸ್ಕ್ವಾಟ್ ಆಗಿರಲ್ಲ. SQRT ಅಲ್ಲ, ಇದು ರಾಂಗ್ ಆಗಿರುತ್ತೆ. ಸೊ 82 ಇಂಟರ್ನೆಟ್ ಯಾರ ಒಡೆತನದಲ್ಲಿದೆ ಅಂತ ಕೇಳಿದ್ದಾರೆ. ಇಂಟರ್ನೆಟ್ ಯಾರ ಒಡೆತನದಲ್ಲಿ ಇದೆ ಅನ್ನೋದಾದ್ರೆ ಯಾರ ಒಡೆತನದಲ್ಲೂ ಇಲ್ಲ, ಮೇಲ್ಗಡೆ ಯಾವುದೂ ಅಲ್ಲ. ಆಪ್ಷನ್ 4 ಕರೆಕ್ಟ್ ಆನ್ಸರ್, ಮೇಲಿನ ಯಾವುದೂ ಅಲ್ಲ.
83 ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು URL ನ 4 ಘಟಕಗಳಲ್ಲಿ ಒಂದಲ್ಲ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 3 ಬ್ರೌಸರ್ ಹೆಸರು ಇರೋಲ್ಲ URL ನಲ್ಲಿ. ಅತಿ ಕಡಿಮೆ ದೋಷ ದರವನ್ನು ಹೊಂದಿರುವ ನೆಟ್ವರ್ಕ್ ಯಾವುದು ಅಂತ ಕೇಳಿದ್ದಾರೆ. ಆಕ್ಚುಲಿ ಅದು LAN ಆಗಿರುತ್ತೆ, ಲೋಕಲ್ ಏರಿಯಾ ನೆಟ್ವರ್ಕ್ ಆಗಿರುತ್ತೆ. ನೆಕ್ಸ್ಟ್ 85th ಕ್ವಶನ್ ಆನ್ಸರ್ ನೋಡ್ತಾ ಹೋಗೋಣ. ನೆಟ್ವರ್ಕ್ ಡೇಟಾ ಪ್ರಸರಣಕ್ಕೆ ಲಭ್ಯವಿರುವ ಆವರ್ತನ ಶ್ರೇಣಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಡೇಟಾ ರೇಟ್ ಬ್ಯಾಂಡ್ ವಿಡ್ತ್ ಆಗಿರುತ್ತೆ. ಅಂದ್ರೆ ಅದು ಸರ್ಕಲ್ನ ಏನಂತ ಕರಿತೀವಿ, ನಾವು ಬ್ಯಾಂಡ್ ವಿಡ್ತ್ ಅಂತ ಕರಿತೀವಿ. 86th ಒನ್ ನೋಡ್ತಾ ಹೋಗೋಣ. ಇಮೇಲ್ ವಿಳಾಸವು ಡ್ಯಾಶ್ ಅನ್ನು ಒಳಗೊಂಡಿದೆ ಅಂತ ಕೊಟ್ಟಿರ್ತಾರೆ. ಇದರಲ್ಲಿ ಯೂಸರ್ಸ್ ನೇಮ್ ಫಾಲೋಡ್ ಬೈ ಡೊಮೈನ್ ನೇಮ್. 86ಗೆ ಕರೆಕ್ಟ್ ಆನ್ಸರ್ ಬಂದು ಯೂಸರ್ಸ್ ನೇಮ್ ಫಾಲೋಡ್ ಬೈ ಡೊಮೈನ್ ನೇಮ್ ಆಗಿರುತ್ತೆ. ಅಪೇಕ್ಷಿಸಿದ ಬೃಹತ್ ಇ ಮೇಲ್ನಂತಹ ಅನಗತ್ಯ ಪುನರಾವರ್ತಿತ ಸಂದೇಶವನ್ನು ಡ್ಯಾಶ್ ಅನ್ನು ಕರೆಯುತ್ತಾರೆ. ಅಂದ್ರೆ ಅನ್ವಾಂಟೆಡ್ ಇಮೇಲ್ಸ್ ನಾವೇನಂತ ಕರಿತೀವಿ ಅಂದ್ರೆ ಸ್ಪ್ಯಾಮ್ ಅಂತ ಕರಿತೀವಿ. ಸೊ 87ಗೆ ಕರೆಕ್ಟ್ ಆನ್ಸರ್ ಬಂದು ಸ್ಪ್ಯಾಮ್ ಆಗಿರುತ್ತೆ. 88th ಕ್ವಶನ್ ನೋಡ್ತಾ ಹೋಗೋಣ. ಕೆಳಗಿನ ಯಾವ ಪ್ರೋಟೋಕಾಲ್ಗಳಲ್ಲಿ ಯಾವ ಪ್ರೋಟೋಕಾಲ್ ಅನ್ನು ಇಮೇಲ್ಗೆ ಬಳಸಲಾಗುತ್ತದೆ? ನಾವು ಇದರಲ್ಲಿ ಯಾವುದನ್ನ ಬಳಸ್ತೀವಿ ಅಂತ ಅಂದ್ರೆ HTTP ಅನ್ನು ಇಮೇಲ್ನ ಕಳಿಸೋದಕ್ಕೆ ನಾವು FMTP ನ ಬಳಸ್ತೀವಿ. ಆಪ್ಷನ್ 4 FNTP ಆಗಿರುತ್ತೆ. ಈ ಪ್ರೋಟೋಕಾಲ್ನ ಬಳಸ್ಕೊಂಡು ನಾವು ಮೇಲ್ ಕಳಿಸ್ತೀವಿ. ಅಪೂರ್ಣ ಇಮೇಲ್ ಅನ್ನು ಕಳುಹಿಸದೆ ಉಳಿಸುವ ಆಯ್ಕೆ ಯಾವುದು? ಡ್ರಾಫ್ಟ್ ಬಾಕ್ಸ್ ಆಗಿರುತ್ತೆ. ಸೇವ್ ಹ್ಯಾಸ್ ಡ್ರಾಫ್ಟ್. 89ಗೆ ಕರೆಕ್ಟ್ ಆನ್ಸರ್ ಸೇವ್ ಹ್ಯಾಸ್ ಡ್ರಾಫ್ಟ್. 90th ಕ್ವಶನ್. ಸ್ಲೈಡ್ಗಳನ್ನು ಪರಿಚಯಿಸುವಾಗ ನೀಡಲಾಗುವ ವಿಶೇಷ ಎಫೆಕ್ಟ್ ಅನ್ನು ಏನೆಂದು ಕರೆಯುತ್ತಾರೆ? ಟ್ರಾನ್ಸಿಷನ್ ಅಂತ ಕರೀತಾರೆ. ಆಪ್ಷನ್ 3. 90th ಒನ್ಗೆ ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಟ್ರಾನ್ಸಿಷನ್ ಅಂತ ಕರೀತಾರೆ. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಪ್ರತಿ ಸ್ಲೈಡ್ನ ಶೀರ್ಷಿಕೆಯು ಒಂದೇ ರೀತಿಯ ಫಾಂಟ್, ವಿಧ, ಗಾತ್ರ, ಬಣ್ಣವನ್ನು ಹೊಂದಲು ಏನನ್ನ ನಾವು ಉಪಯೋಗಿಸಬೇಕು ಅಂತ ಕೇಳಿದ್ದಾರೆ. 91 ಕ್ವಶನ್ಗೆ ಆನ್ಸರ್ ಆಪ್ಷನ್ 3 ಫೈಲ್ ಮಾಸ್ಟರ್ನ ಉಪಯೋಗಿಸ್ಕೋಬೇಕಾಗತ್ತೆ. ಆಪ್ಷನ್ 3 ಫೈಲ್ ಮಾಸ್ಟರ್. 91ಗೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 3 ಫೈಲ್ ಮಾಸ್ಟರ್ ಆಗಿರುತ್ತೆ. 92 ಕ್ವಶನ್ ನೋಡ್ತಾ ಹೋಗೋಣ. ಕೆಳಗಿನ ಯಾವ ಪವರ್ ಪಾಯಿಂಟ್ ವೈಶಿಷ್ಟ್ಯ ಸ್ಲೈಡ್ನ ಭಿನ್ನ ಜಾತಿಯ ವಸ್ತುಗಳಿಗೆ ಚಲನೆಯ ಪರಿಣಾಮಗಳನ್ನು ಅನ್ವಯಿಸಲು ನಿಮಗೆ ಅನುಮತಿಸುತ್ತದೆ ಅಂತ ಕೇಳಿದ್ದಾರೆ. 92 ಕ್ವಶನ್ಗೆ ಆನ್ಸರ್ ಬಂದು ಆಪ್ಷನ್ 3 ಆಗಿರುತ್ತೆ. ಆನಿಮೇಷನ್ ಆಗಿರುತ್ತೆ. 93 ಕ್ವಶನ್ಗೆ ಕರೆಕ್ಟ್ ಆನ್ಸರ್. ನುಡಿ 6.0 ವರ್ಷನ್ನಲ್ಲಿ ರಾಷ್ಟ್ರೀಯತೆ ಪದದ ಕೀ ಸರಣಿ ಇದಾಗಿದೆ ಅಂತ ಕೊಟ್ಟಿದ್ದಾರೆ. ರಾಷ್ಟ್ರೀಯತೆ ಪದದ ಕೀ ಸರಣಿ ಯಾವುದು ಅಂತ ಚೆಕ್ ಮಾಡೋಣ. 93ಗೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 1. 94th ಒನ್ ಚೆಕ್ ಮಾಡೋಣ. ಇಂಡೆಂಟ್ ಎನ್ನುವುದು ಡ್ಯಾಶ್ ಆಗಿದೆ ಮತ್ತು ಸ್ಪೇಸಿಂಗ್ ಎನ್ನುವುದು ಡ್ಯಾಶ್ ಆಗಿದೆ ಅಂತ ಕೊಟ್ಟಿದ್ದಾರೆ. 94th ಒನ್ಗೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 1. ಟೆಕ್ಸ್ಟ್ನ ಬ್ಲಾಕ್ ನ ಮೊದಲ ಸ್ಪೇಸ್ ಅಂಡ್ ಟೆಕ್ಸ್ಟ್ನ ಸಾಲುಗಳ ನಡುವಿನ ಸ್ಪೇಸ್ ಆಗಿರುತ್ತೆ. 95th ಕ್ವಶನ್ ಚೆಕ್ ಮಾಡೋಣ. MS ವರ್ಡ್ನಲ್ಲಿ ಹೋಮ್, ರಿಬ್ಬನ್ ಅಥವಾ ಟೂಲ್ ಬಾರ್ನಲ್ಲಿ ಕೆಳಗೆ ಯಾವ ಆಯ್ಕೆಗಳು ಲಭ್ಯವಿರುವುದಿಲ್ಲ ಅಂತ ಕೇಳಿದ್ದಾರೆ. 95th ಒನ್ಗೆ ಕರೆಕ್ಟ್ ಆನ್ಸರ್ ಬಂದು ಪಿಕ್ಚರ್ ಬಟನ್ ಆಪ್ಷನ್ 2 ಇರುವುದಿಲ್ಲ. ರಿಬ್ಬನ್ ಆರ್ ಟೂಲ್ ಬಾರ್ನಲ್ಲಿ ಡ್ಯಾಶ್, ಪೇಜ್ ಮಾರ್ಜಿನ್, ಓರಿಯೆಂಟೇಷನ್, ಪೇಜ್ ಸೈಜ್, ಪೇಜ್ ಬಾರ್ಡರ್ಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ. 96ಗೆ ಕರೆಕ್ಟ್ ಆನ್ಸರ್ ಬಂದು ಪೇಜ್ ಲೇಔಟ್ ಅಂತ ಕನ್ಸಿಡರ್ ಮಾಡ್ತೀವಿ. 97 ಕಂಪ್ಯೂಟರ್ನಲ್ಲಿ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅನ್ನು ಡ್ಯಾಶ್ನಲ್ಲಿ ಸಂಗ್ರಹಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಬಯೋಸ್ ಅಂದ್ರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ನನ್ನು ಎಲ್ಲಿ ಸಂಗ್ರಹಣೆ ಮಾಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. 97ಗೆ ಕರೆಕ್ಟ್ ಆನ್ಸರ್ EPROM ಅಲ್ಲಿ ಸಂಗ್ರಹಣೆ ಮಾಡುತ್ತಾರೆ. ಅಂದ್ರೆ EPROM ಅಲ್ಲಿ ಸ್ಟೋರ್ ಮಾಡ್ತಾರೆ ಅಂತ ಅರ್ಥ. ನೆಕ್ಸ್ಟ್ 98 ಡೇಟಾ ಶ್ರೇಣಿಯ ಸರಿಯಾದ ಕ್ರಮಗಳನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಚೆಕ್ ಮಾಡ್ತಾ ಹೋಗೋದಾದ್ರೆ 98th ಒನ್ಗೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 1 ಬೈಟ್, ಫೀಲ್ಡ್, ರೆಕಾರ್ಡ್, ಡೇಟಾಬೇಸ್. 99th ಒನ್ ಚೆಕ್ ಮಾಡ್ತಾ ಹೋಗೋಣ. ಫೈಲ್ ಅನ್ನು ಮರುಬಳಕೆ ಬಿನ್ ಗೆ ಕಳಿಸದೆ ಪೆನ್ಡ್ರೈವ್ ನಿಂದ ಶಾಶ್ವತವಾಗಿ ಅಳಿಸಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಕರೆಕ್ಟ್ ಆನ್ಸರ್ ಬಂದು 99ಗೆ ಆಪ್ಷನ್ 3 ಶಿಫ್ಟ್ ಮತ್ತೆ ಡಿಲೀಟ್ ಇಟ್ಕೊಂಡು ನಾವು ಕ್ಲಿಕ್ ಮಾಡಿದ್ವಿ ಅಂದ್ರೆ ರೀಸೈಕಲ್ ಬಿನ್ನಿಗೆ ಹೋಗಲ್ಲ, ಡೈರೆಕ್ಟ್ ಡಿಲೀಟ್ ಆಗುತ್ತೆ.
101 ಕ್ವಶನ್ ನೋಡ್ತಾ ಹೋಗೋಣ. 101 ಅಂಡ್ ಲಾಸ್ಟ್ ಕ್ವಶನ್ ಆಗಿರುತ್ತೆ. ಯಾವ ಕಂಟ್ರೋಲ್ ಪ್ಯಾನಲ್ ಆಪ್ಲೆಟ್ ಗಣಕಯಂತ್ರದ ಮಾಹಿತಿಯನ್ನು ಒದಗಿಸುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಸಿಸ್ಟಮ್ ಮತ್ತು ಸೆಕ್ಯೂರಿಟಿ. ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇಷ್ಟೊತ್ತು ನೀವು ಇದೇನು ನೋಡಿದ್ರಿ, ಇಷ್ಟೂನು ಪೇಪರ್ 2 PDOದು ಪೇಪರ್ 2 ಕಮ್ಯುನಿಕೇಶನ್ ಪೇಪರ್ ಆಗಿರುತ್ತೆ. ಇಂಗ್ಲಿಷ್, ಕನ್ನಡ ಮತ್ತೆ ಕಂಪ್ಯೂಟರ್ ಇಷ್ಟರದನ್ನು ನಾವು ಕೀ ಆನ್ಸರ್ಸ್ ನ ಸಾಲ್ವ್ ಮಾಡಿದೀವಿ. ಈ ಕೀ ಆನ್ಸರ್ಸ್ ಏನಿದೆ ಎಲ್ಲ ಇಷ್ಟು ಕೀ ಆನ್ಸರ್ಸ್ KPSC ಅವರು ರಿಲೀಸ್ ಮಾಡಿರುವಂತಹ ಕೀ ಆನ್ಸರ್ ಅಂಡ್ ಇಷ್ಟೂನು ಕರೆಕ್ಟ್ ಕೀ ಆನ್ಸರ್ಸ್ ಆಗಿರುತ್ತೆ. ಸೊ ಅದರಿಂದ ನೀವು ಯಾರ್ಯಾರು ಕೀ ಆನ್ಸರ್ಸ್ ಚೆಕ್ ಮಾಡಿಲ್ಲ ಅವರೆಲ್ಲ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇಷ್ಟೊತ್ತು ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಸ್ಪರ್ಧಾ ಜಗತ್ತು ಯೂಟ್ಯೂಬ್ ಚಾನಲ್. ಅಂಡ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಇನ್ನೂ ಖುಷಿ ಆಗುತ್ತೆ ಮತ್ತೆ ಜಾಸ್ತಿ ವಿಡಿಯೋಗಳನ್ನ ಕೊಡೋದಕ್ಕೆ, ನಿಮಗೆ ಬೇರೆ ಬೇರೆ ಇನ್ಫಾರ್ಮೇಶನ್ ತಲುಪಿಸೋದಕ್ಕೆ. ಸೊ ಬೇರೆ ನಾವು ವಿಡಿಯೋಸ್ನ ಕ್ಲಾಸಸ್ನ ಮಾಡ್ತಾ ಹೋಗ್ತೀವಿ. ಯಾವ್ದಾದ್ರು ಅಪ್ಲಿಕೇಶನ್ ಕರೆದ್ರೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತಷ್ಟು ಶೇರ್ ಮಾಡಿ. ಅಂಡ್ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.